ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಯಡಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ 19 ಕೆರೆಗಳ ಬಹಿರಂಗ ಹರಾಜು. 2026 ಮತ್ತು 27ನೇ ಸಾಲಿಗೆ ಯಡಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸೇರಿದ 19 ಕೆರೆಗಳನ್ನು ಮೀನು ಕೃಷಿಗಾಗಿ ಬಹಿರಂಗ ಹರಾಜು ಮೂಲಕ ಸ್ಥಳೀಯ ಮೀನುಗಾರರು, ಸ್ವಸಹಾಯ ಸಂಘ ಹಾಗೂ ಮೀನು ಕೃಷಿಯಲ್ಲಿ ಆಸಕ್ತಿ ಹೊಂದಿರುವ ಸಾರ್ವಜನಿಕರು 5,000 ಠೇವಣಿ ಮೊತ್ತವನ್ನು ಹರಾಜು ಆರಂಭಕ್ಕೂ ಮುನ್ನ ಕಡ್ಡಾಯವಾಗಿ ಪಾವತಿಸಿ ಹರಾಜಿನಲ್ಲಿ ಪಾಲ್ಗೊಳ್ಳಬಹುದು ಎಂದು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸುರೇಶ್ ಎಸ್ಕೆ ತಿಳಿಸಿರುತ್ತಾರೆ. ನಮಸ್ಕಾರ ಎಲ್ಲ ಸಾರ್ವಜನಿಕ ಬಂಧುಗಳಿಗೆ. ನಾನು ಸುರೇಶ್ ಎಸ್ಕೆ ಅಂತ ಹೇಳಿ ಯಡಹಳ್ಳಿ ಗ್ರಾಮ ಪಂಚಾಯತಿಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ. 23/7/2026 ಬೆಳಗ್ಗೆ 11 ಯಡಹಳ್ಳಿ ಗ್ರಾಮ ಪಂಚಾಯತಿಯ ಆವರಣದಲ್ಲಿ ಯಡಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿದ ಏನು ನಾವು ಈಗಾಗಲೇ ನಿನ್ನೆ ಕೂಡ ಪ್ರಚಾರವನ್ನು ಮಾಡಿದ್ವಿ, ಆ ಎಲ್ಲ ಕೆರೆಗಳಲ್ಲಿ ಮೀನುಗಳ ಕೃಷಿಗಾಗಿ ಕೆರೆಯನ್ನು ಬಹಿರಂಗ ಹರಾಜು ಕರೆಯಲಾಗುವುದು. ಆಸಕ್ತ ಸಾರ್ವಜನಿಕರು ಬಂದು ಬಹಿರಂಗ ಹರಾಜಿನಲ್ಲಿ ಭಾಗವಹಿಸಿ ಸಭೆಯನ್ನು ಯಶಸ್ವಿಗೊಳಿಸಿಕೊಡಬೇಕು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಾವು ಈಗಾಗಲೇ 19 ಕೆರೆಗಳನ್ನ, ಈ ನೀರಿರುವಂಥ 19 ಕೆರೆಗಳನ್ನ ಪರಿಶೀಲನೆ ಮಾಡಿ ಹರಾಜಿಗೆ ಇಟ್ಟಿರ್ತೀವಿ. ಹೆಚ್ಚಿನ ಮಾಹಿತಿಗೆ ನೀವು ಗ್ರಾಮ ಪಂಚಾಯತಿಯ ಕಚೇರಿಗೆ ಒಂದು ಭೇಟಿ ನೀಡಬೇಕಾಗಿ ತಮ್ಮಲ್ಲಿ ಈ ಮೂಲಕ ಕೇಳಿಕೊಳ್ತೇನೆ. 30/7/2026 ಗುರುವಾರದಂದು 2026-27ನೇ ಸಾಲಿನ ಬಹಿರಂಗ ಹರಾಜನ್ನು ಕರೆಯಲಾಗಿದೆ. ಕುರಿ ಮತ್ತು ಕೋಳಿ ಮಾಂಸ, ಹಸಿ ಮೀನು ಮಾರಾಟ ಅಂಗಡಿ, ಮಳಿಗೆ ಹಾಗೂ ಹಳೆಯ ದಿನಪತ್ರಿಕೆಗಳ ಹರಾಜು ಬಗ್ಗೆ ಮಾತನಾಡಿದ ಸುರೇಶ್ ಸಹಾನೆ, ಹಾಗೆ ಪ್ರತಿ ವರ್ಷದಂತೆ ಯಡಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಕುರಿ, ಕೋಳಿ ಮಾಂಸ, ಹಸಿ ಮೀನು ಮಾರಾಟ ಪರವಾನಗಿ ಮತ್ತು ಅಂಗಡಿ, ಮಳಿಗೆ, ಹಳೆಯ ದಿನಪತ್ರಿಕೆ ಟೆಂಡರ್ ಮೂಲಕ ಬಹಿರಂಗ ಹರಾಜು ಪ್ರಕ್ರಿಯೆಯನ್ನು ಕೈಗೊಳ್ಳಲಾಗುವುದು. ಇದು ದಿನಾಂಕ 30/7/2026 ಯಡಹಳ್ಳಿ ಗ್ರಾಮ ಪಂಚಾಯತಿ ಆವರಣದಲ್ಲಿ ಕೈಗೊಳ್ಳಲಾಗುತ್ತದೆ. ಆಸಕ್ತ ಸಾರ್ವಜನಿಕರು ಈ ಒಂದು ಹರಾಜು ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಹರಾಜು ಪ್ರಕ್ರಿಯೆಯನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೇನೆ. ವಿಶೇಷವಾದ ಸುದ್ದಿಗಾಗಿ ನಿಮ್ಮ ಭೀಷ್ಮಪಥ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ BD ರವಿಕುಮಾರ್.